ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಮಾವಾಸ್ಯೆ ಕಳೆದ ನಂತರ ಏನೆಲ್ಲ ವಿಚಾರಗಳು, ಯಾವೆಲ್ಲ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅಮಾವಾಸ್ಯೆ ಕಳೆದ ನಂತರದಲ್ಲಿ ಯಾವೆಲ್ಲ ವಿಚಾರ ಯೂನಿವರ್ಸ್ ಟ್ಯಾರೋ ಕಾರ್ಡ್ ಮುಖಾಂತರವಾಗಿ ನಿಮ್ಮ ತನಕ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ಯೂಚರಲ್ಲಿ ಅಥವಾ ನಿಮಗೆ ಏನೆಲ್ಲ ಆಗುವಂತಹ ಸಾಧ್ಯತೆ ಇದೆ ಅಮಾವಾಸ್ಯೆ ಕಳೆದ ನಂತರದಲ್ಲಿ, ಅಮಾವಾಸ್ಯೆ ಕಳೆದ ಒಂದು ತಿಂಗಳವರೆಗೂ ಕೂಡ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯೂನಿವರ್ಸಿಂದ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್. ಅಮಾವಾಸ್ಯೆ ಕಳೆದ ನಂತರದ ಭವಿಷ್ಯ ಏನಾಗಿದೆ, ಯಾವೆಲ್ಲ ಭವಿಷ್ಯ ನಿಮ್ಮ ವಿಚಾರವಾಗಿ ಯೂನಿವರ್ಸ್ ನಿಮಗೆ ನುಡಿತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಟ್ಯಾರೋ ಕಾರ್ಡ್ ಮುಖಾಂತರವಾಗಿ. ಓಕೆ, ಫ್ಯೂ ಮಿನಿಟ್ಸ್ ಡೀಪ್ ಬ್ರೀತ್ ಮಾಡಿ, ಕಣ್ಮುಚ್ಚಿ ಡೀಪ್ ಬ್ರೀತ್ ಮಾಡಿ, ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ, ಆ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯೂನಿವರ್ಸ್ನಿಂದ ಏನೆಲ್ಲ ಮೆಸೇಜ್ ಬರ್ತಾ ಇದೆ, ಅಮಾವಾಸ್ಯೆ ಕಳೆದ ನಂತರದ ಭವಿಷ್ಯ ಹೇಗಿದೆ, ಯಾವೆಲ್ಲ ಎಚ್ಚರಿಕೆಯ ಸೂಚನೆ ನಿಮಗೆ ಕೊಡ್ತಾ ಇದೆ ಪ್ರಕೃತಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ಬಹಳಷ್ಟು ಅವಕಾಶಗಳು ನಿಮ್ಮ ಲೈಫಲ್ಲಿ ಬರುವಂತಹ ಸಾಧ್ಯತೆಗಳನ್ನು ನಾನಿಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೀನಿ. ಬಹಳಷ್ಟು ಅವಕಾಶಗಳು, ಆಪರ್ಚುನಿಟೀಸ್ ಆಗಿರ್ಬೋದು. ಹಾಗೆ ಕೆಲವರು ತುಂಬ ಸಿಂಗಲ್ಸ್ ಏನಾದರೂ ಈ ರೀಡಿಂಗ್ ನೋಡ್ತಾ ಇದ್ರೆ, ಅಥವಾ ಮದುವೆ ವಿಚಾರವಾಗೋ ಅಥವಾ ಒಂದು ಫ್ಯೂಚರ್ ಲೈಫ್ ಪಾರ್ಟ್ನರ್ನ ನೀವೇನಾದರೂ ಸರ್ಚ್ ಮಾಡ್ತಾ ಇದ್ದರೆ, ಆ ಹೊಸ ಪ್ರೀತಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ಕೆಲವು ಹಳೆಯ ಸಂಬಂಧಿಕರು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಕಳೆದಂತಹ ಪ್ರೀತಿ, ಹಳೆಯ ಪ್ರೀತಿ ಅಥವಾ ನಿಮ್ಮಿಂದ ದೂರ ಆದಂತಹ ಒಂದು ವಿಶ್ವಾಸಾರ್ಹ ವ್ಯಕ್ತಿ ಮರಳಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ನಿಮ್ಮ ದೂರದ ಸಂಬಂಧಿಯಾಗಿರ್ಬೋದು ಅಥವಾ ನಿಮ್ಮಿಂದ ದೂರ ಆದಂತಹ ವ್ಯಕ್ತಿ ಬಹಳಷ್ಟು ವಿಶ್ವಾಸದಿಂದ ಇದ್ರಿ, ಯಾವುದೋ ಒಂದು ಸಂದರ್ಭದಿಂದ ನೀವು ಮತ್ತು ಆ ವ್ಯಕ್ತಿ ದೂರ ಆಗಿದ್ದರೆ ಆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಹಾಗೆ ಹಳೆಯ ಪ್ರೀತಿ, ಹಳೆಯ ಸಂಬಂಧ ನಿಮ್ಮ ಹತ್ರ ಹುಡ್ಕೊಂಡು ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಹೇಗೆ ಅಂತ ಹೇಳಿದ್ರೆ, ಕೆಲವು ವ್ಯಕ್ತಿ ನಿಮ್ಮ ಹತ್ರ ಒಂದು ಮಗುವಿನ ರೀತಿಯಲ್ಲಿ, ಅಥವಾ ಏನಾಯಿತು, ಅಥವಾ ನಿಮ್ಮಿಂದ ಏನಾದರೂ ಜಗಳಗಳಾಗಿ ದೂರ ಆದಂಥದ್ದು ಅಥವಾ ಮತ್ತೊಂದು ಆಗಿದ್ದರೆ ಅವರು ಒಂದು ಮಗುವಿನ ರೀತಿಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವಂಥದ್ದು ಎಲ್ಲನೂ ಕೂಡ ಇಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನೀವು ದುಡುಕಿ ಯಾರಿಗಾದರೂ ಮಾತಾಡುವಂಥದ್ದು ಅಥವಾ ಈ ಹೊಸ ಸಂಬಂಧಗಳನ್ನು ಅನುಮಾನ ಪಡುವಂಥದ್ದು, ಅಥವಾ ಒಳ್ಳೆಯ ವ್ಯಕ್ತಿಗಳ ಮೇಲೆ ನೀವೇನಾದರೂ ಅನುಮಾನ ಪಡುವಂಥದ್ದು, ಅಥವಾ ಅವ್ರ ಮೇಲೆ ತಪ್ಪು ತಿಳುವಳಿಕೆ ಮಾಡಿಕೊಂಡಿದ್ದಂಥದ್ದು, ಅಥವಾ ಯಾರ್ದೋ ವಿಚಾರವಾಗಿ ಬಹಳಷ್ಟು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಂಥದ್ದು, ಇದೆಲ್ಲ ನೀವೇನಾದರೂ ಈ ಪಾಸ್ಟಲ್ಲಿ ಮಾಡಿದರೆ ಆ ವಿಚಾರವಾಗಿ ರಿಗ್ರೆಟ್ ಫೀಲ್ ಮಾಡುವಂತಹ ಸಾಧ್ಯತೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಪಶ್ಚಾತ್ತಾಪ ಪಡ್ತೀರಿ ಬಹಳಷ್ಟು, ದುಡುಕಿ ಮುಂದೆ ಹೋಗುವಂಥದ್ದು, ದುಡುಕಿ ಬೇಗ ಕೆಲವ್ರ ಜೊತೆ ಸ್ನೇಹನ ಮಾಡ್ಕೊಳ್ಳುವಂಥದ್ದು, ಇದೆಲ್ಲನೂ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದಷ್ಟು ಬಹಳ ಹೇಗೆ ಅಂತ ಹೇಳಿದ್ರೆ, ನೀವು ಹಿಂದೆ ಮುಂದೆ ಏನು ಯೋಚನೆ ಮಾಡೋದಿಲ್ಲ, ಬೇಗ ತಕ್ಷಣ ಅವರನ್ನು ನಂಬಿಬಿಡೋದು, ನಂಬಿ ಮೋಸ ಹೋಗುವಂಥದ್ದು, ಅಥವಾ ನೀವು ಈ ವ್ಯಕ್ತಿಯನ್ನು ನಂಬಬೇಕಾ ಬೇಡವಾ ಅಂತ ಹೇಳಿ ಅವ್ರ ಮೇಲೆ ತಪ್ಪಾಗಿ ಅನುಮಾನಗಳನ್ನು ಮಾಡುವಂಥದ್ದು,
ಹಾಗೆ ಆ ವಿಚಾರವಾಗಿ ನಿಮಗೆ ಗಿಲ್ಟ್ ಕಾಡುವಂಥದ್ದು ಅಥವಾ ಅರಿವಾಗುವಂಥದ್ದು, ಯಾರಿಗಾದರೂ ಏನಾದರೂ ತಪ್ಪಾಗಿ ಮಾತನಾಡಿ ಅದನ್ನು ಅರಿವಾಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಟೈಮ್ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಈ ಒಂದು ಒಳ್ಳೆಯ ಪುರಾತನವಾದಂತಹ ದೇವಸ್ಥಾನಕ್ಕೆ ಹೋಗ್ತೀರಿ. ಹಾಗೆ ಇಲ್ಲಿ ಒಂದಷ್ಟು ನೀವು ಕಲ್ಯಾಣಿಯಲ್ಲಿ ಸ್ನಾನ ಮಾಡುವಂಥದ್ದು ಅಥವಾ ನದಿಯಲ್ಲಿ ಅಂದರೆ ತೀರ್ಥ ಕ್ಷೇತ್ರಗಳಿಗೆ ತೀರ್ಥ ಸ್ನಾನ ಮಾಡುವಂಥದ್ದು, ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಕೂಡ ಇಲ್ಲಿ ನಾನು ಹೋಗ್ತೀರಿ ಅನ್ನುವಂಥದ್ದು ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ಮತ್ತೊಂದು ಮೆಸೇಜ್ ಏನು ಕೊಡ್ತಾ ಇದೆ ಯೂನಿವರ್ಸಿಂದ, ಮತ್ತೊಂದು ಮೆಸೇಜ್ ಏನಾಗಿದೆ, ರೆಡ್ ಕ್ಲೌಡ್ಸ್. ಬಹುಶಃ ನಿಮ್ಮ ಜರ್ನಿಯಲ್ಲಿ ಬಹಳ ಯಾವ ಟೈಮಲ್ಲಿ ನೀವು ಜರ್ನಿ ಮಾಡ್ತೀರಿ ಅಂತ ಹೇಳಿದ್ರೆ ಒಂದಷ್ಟು ಮೋಡ ಮುಸುಕಿದ ವಾತಾವರಣದ ರೀತಿಯಲ್ಲಿ ಆ ದರ್ಶನ ಸಿಗುವಂಥದ್ದು ಬಹಳ. ಈಗ ಸಪೋಸ್ ತಿರುಪತಿ ಆಗಿರ್ಬೋದು ಅಥವಾ ಧರ್ಮಸ್ಥಳಕ್ಕೆ ಆಗಿರ್ಬೋದು, ಸುಬ್ರಹ್ಮಣ್ಯರ ಹತ್ರ ಆಗಿರಬಹುದು, ಒಂದಷ್ಟು ಆ ಯಾವ ರೀತಿ ಸಮಯ ಇರುತ್ತೆ ಅಂತ ಹೇಳಿದ್ರೆ ಮೋಡ ಕವಿದ ವಾತಾವರಣದಲ್ಲಿ ಎಷ್ಟೇ ಬಿಸಿಲಿದ್ರೂ ಕೂಡ ಮಂಕು ವಾತಾವರಣದಲ್ಲಿ ದರ್ಶನ ಸಿಗುವಂಥದ್ದು ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಅದು ಮಳೆ ಆಗಬಹುದು ಅಥವಾ ಸೂರ್ಯ ಮುಳುಗುವಂತಹ ಸಮಯದಲ್ಲಿ ಮೋಡಗಳಾಗಿರುವಂಥದ್ದು, ಇಂಥ ಟೈಮ್ನಲ್ಲಿ ದರ್ಶನಗಳನ್ನು ಪಡಿತೀರಿ ಅನ್ನೋದು ನಾನಿಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಹೊಸ ಸಂಬಂಧ ಬಂದಿರೋದ್ರಿಂದ ನೀವೇನಾದರೂ ಹಳೆಯ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹರಕೆಗಳನ್ನು ಅಥವಾ ಏನಾದರೂ ಇತ್ತು ಅಂತ ಹೇಳಿದ್ರೆ ನಿಮ್ಮ ಸಂಬಂಧಗಳಲ್ಲಿ ನೋವು ಉಂಟಾಗುವಂಥದ್ದು ಅಥವಾ ಸಂಬಂಧಗಳು ದೂರ ಆಗುವಂಥದ್ದು ಈ ಥರ ಏನಾದರೂ ಆಗ್ತಾ ಇದೆ ಅನ್ನೋದಾದರೆ ನೀವೇನಾದರೂ ಹರಕೆಗಳನ್ನು ಹೊತ್ತಿದ್ರೆ ಅಥವಾ ಯಾವುದಾದ್ರೂ ಸುಬ್ರಹ್ಮಣ್ಯರ ದೇವಸ್ಥಾನಕ್ಕೆ ಅಥವಾ ಯಾವುದಾದ್ರೂ ತೀರ್ಥ ಕ್ಷೇತ್ರಗಳಿಗೆ, ಅಂದರೆ ಇಲ್ಲಿ ನೋಡಿ ನದಿ ಇರುವಂತಹ ದೇವಸ್ಥಾನ, ಅಲ್ಲಿ ಸ್ನಾನ ಮಾಡಿ ದರ್ಶನ ಪಡೆಯುವಂಥದ್ದು, ಈ ರೀತಿ ಎಲ್ಲ ಆಗೋದ್ರಿಂದ ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ಕಿರಿಕು ಬಿಡುಕು ಭಿನ್ನಾಭಿಪ್ರಾಯ ಅಥವಾ ನೀವೇ ಕಾಲು ಕೆರ್ಕೊಂಡು ಜಗಳ ಆಡುವಂಥದ್ದು ಅಥವಾ ನಿಮಗೆ ಹರ್ಟ್ ಮಾಡುವಂತಹ ಸಂದರ್ಭಗಳು, ಸಂಬಂಧಿಕರುಗಳು ಬರುವಂಥದ್ದು, ಈ ಥರದ್ದೆಲ್ಲ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ಮತ್ತೊಂದು ಕಾರ್ಡ್, ಇಲ್ಲಿ ಸೆಲೆಬ್ರೇಷನ್ ಇದೆ. ಬಹಳಷ್ಟು ಸ್ನೇಹಿತರೊಟ್ಟಿಗೆ ಹೊರಗಡೆ ಹೋಗುವಂಥದ್ದು, ಅಮಾವಾಸ್ಯೆ ಕಳೆದ ನಂತರದಲ್ಲಿ ಸ್ನೇಹಿತರ ಒಟ್ಟಿಗೆ ಹೊರಗಡೆ ಹೋಗುವಂಥದ್ದು ಅಥವಾ ನಾನು ಹೇಳಿದ್ನಲ್ಲ ಎಲ್ಲ ಫ್ಯಾಮಿಲಿಯವರು ಒಟ್ಟಿಗೆ ಸೇರುವಂಥದ್ದು, ಸಿಗುವಂಥದ್ದು, ಫ್ರೆಂಡ್ಶಿಪ್ಪಲ್ಲಿ ಏನಾದರೂ ಜಗಳಗಳಾಡಿ ಕಿರಿಕಿರಿ ಆಡಿ ದೂರ ಆಗಿದ್ದರೆ ಮತ್ತೆ ಅದು ರೀಕನೆಕ್ಟ್ ಆಗುವಂಥ ಸಾಧ್ಯತೆಗಳು. ಓಕೆ, ಒಂದಷ್ಟು ಮದುವೆ ಸಮಾರಂಭಕ್ಕೆ ಹೋಗುವಂಥದ್ದು, ಈ ರೀತಿ ಎಲ್ಲನೂ ಕೂಡ ನಾನು ಈ ರೀಡಿಂಗ್ನಲ್ಲಿ ನೋಡ್ತಾ ಇದ್ದೀನಿ. ಅಮಾವಾಸ್ಯೆ ಕಳೆದ ನಂತರದಲ್ಲಿ ಎಲ್ಲನೂ ಚೆನ್ನಾಗಿದೆ, ಬಟ್ ಆದರೆ ಮನಸ್ಸಿಗೆ ಕೆಲವೊಂದು ಸಲ ಸಮಾಧಾನ ಇಲ್ಲದಿರುವಂತಹ ರೀತಿಯಲ್ಲಿ ನಡೆಯುವಂಥದ್ದು ಅಥವಾ ನಿಮ್ಮ ಮನಸ್ಸಿಗೆ ಸರಿ ಹೋಗದೇ ಇರುವಂಥದ್ದು, ಒಂದು ರೀತಿ ಗಿಲ್ಟ್ ಆಗುವಂತಹ ರೀತಿಯಲ್ಲಿ ಮಾತನಾಡುವಂಥದ್ದು, ಇದೆಲ್ಲನೂ ಕೂಡ ಇದೆ. ಬಟ್ ಅದೇ ರೀತಿಯಲ್ಲಿ ನೀವೇನಾದರೂ ಸಂಬಂಧಗಳಲ್ಲಿ ಬಹಳಷ್ಟು ನೋವು ಅನುಭವಿಸ್ತಾ ಇದ್ದರೆ ನೀವು ದರ್ಶನನ ಪಡಿಬೋದು. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತಿದ್ದು ನೀವೇನಾದರೂ ಸ್ಟಾಪ್ ಮಾಡಿದರೆ ಅಥವಾ ನೀವು ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗುವಂತಹ ಅಂಥ ವಿಚಾರಗಳನ್ನು ಹೇಳಿಕೊಂಡು ನೀವು ತಪ್ಪಿದರೆ ದಯವಿಟ್ಟು ಅದನ್ನು ನೆನಪಿಂದ ಹೋಗಿ ತೀರ್ಥ ಸ್ನಾನ ಮಾಡಿ ದರ್ಶನ ಮಾಡ್ಕೊಂಡು ಬನ್ನಿ. ಆ ಮುಂದಿನ ದಿನಗಳಲ್ಲಿ ಎಲ್ಲ ಸಂದರ್ಭಗಳು ಕೂಡ ಒಂದಷ್ಟು ಸೆಲೆಬ್ರೇಷನ್ ಆಗಿರುತ್ತೆ, ಸಂತೋಷದ ವಾತಾವರಣ ಆಗಿರುತ್ತೆ. ಹಾಗೆ ಕಳ್ಕೊಂಡಂತಹ ವ್ಯಕ್ತಿ ಮರಳಿ ಬರುವಂತಹ ಸಾಧ್ಯತೆಗಳು ಕೂಡ ನಿಮ್ಮ ಲೈಫ್ನಲ್ಲಿ ಇಲ್ಲಿ ನೋಡಬಹುದು. ಹಾಗೆ ಇಲ್ಲಿ ಅಗೇನ್ ಫೂಲ್ ಕಾರ್ಡ್ ಇದೆ. ದುಡುಕುವಂಥದ್ದು ಬೇಡ ಅಂತ ಹೇಳಿ, ಅಂದರೆ ನಾ ಹೇಳಿದ್ನಲ್ಲ ಭಾಳ ಬೇಗ ಹಚ್ಕೊಂಡ್ಬಿಡ್ತೀರಿ, ಭಾಳ ಬೇಗ ಕೆಟ್ಟವರು ಕೂಡ ಆಗ್ಬಿಡ್ತೀರಿ. ಸೊ ಹಾಗಾಗಿ ಈ ಹಿಂದೆ ಬಹಳಷ್ಟು ಪಾಠಗಳನ್ನು ನೀವು ಕೆಲವು ವ್ಯಕ್ತಿಗಳು, ಅಂದರೆ ಬಹಳಷ್ಟು ಜನ ನಿಮ್ಮಿಂದ ಜಗಳ ಆಡ್ಕೊಂಡು ಹೋದವರು ವಾಪಸ್ ಬರ್ತಾರೆ ಅಂತ ಹೇಳಿ ತೋರಿಸುತ್ತೆ. ಅಥವಾ ಶತ್ರುಗಳು ಆಗದಂಥವರು ಕೂಡ ಮಿತ್ರರಾಗಿ ಪರಿವರ್ತನೆಗೊಂಡು ಬರ್ತಾರೆ ಅನಿಸುತ್ತೆ. ಬಟ್ ಆದರೆ ಇಂಥ ವ್ಯಕ್ತಿಗಳಿಂದ ನೀವು ಬಹಳಷ್ಟು ಪೆಟ್ಟು ತಿಂದಂಥದ್ದು ಎಲ್ಲನೂ ಕೂಡ ಇದೆ. ಸೊ ಹಾಗಾಗಿ ಯಾವುದೇ ಒಂದು ಸಂಬಂಧ ಆಗಿರಲಿ, ಯಾವುದೇ ಒಂದು ಸಂತೋಷದ ವಾತಾವರಣ ಆಗಿರಲಿ, ಏನೇ ಆಗಿರಲಿ ಒಂದಷ್ಟು ಲಿಮಿಟ್ಟಾಗಿ ಇರಬೇಕು ಅನ್ನುವಂತಹದ್ದು ಕೂಡ ಇಲ್ಲಿ ನಾನು ನೋಡಬಹುದು.
ಯಾಕೆ ಅಂತ ಹೇಳಿದ್ರೆ ಇಂಥ ವ್ಯಕ್ತಿಗಳಿಂದ ಬಹಳಷ್ಟು ಪಾಠಗಳನ್ನು ತಿಂದಿದ್ದೀರಿ, ಬಹಳಷ್ಟು ಪಾಠ ಕಲಿಸಿದ್ದಾರೆ, ಬಹಳಷ್ಟು ಏರುಪೇರುಗಳನ್ನು ಕೂಡ ನೋಡಿಬಿಟ್ಟಿದ್ದೀರಿ ಕೆಲವು ಜನಗಳಿಂದ. ಹಾಗಾಗಿ ಅವರೆಲ್ಲ ನಿಮ್ಮ ಜೊತೆ ಸರಿ ಹೋದರೂ ಕೂಡ ಅತಿ ಹಿತ ಒಳ್ಳೆಯದಲ್ಲ. ಓಕೆ, ಅತಿ ಹಿತವಾಗಿ ಬೆರೆಸ್ಕೊಳ್ಳುವಂಥದ್ದು ಮತ್ತು ಕಿರಿಕಿರಿ ಮಾಡ್ಕೊಳ್ಳುವಂಥದ್ದು ಈ ರೀತಿ ಆಗೋ ಬದಲು ನೀವು ಒಂದಷ್ಟು ಲಿಮಿಟ್ನಲ್ಲಿ ಈ ವ್ಯಕ್ತಿಗಳೊಟ್ಟಿಗೆ ಇರಬೇಕಾಗತ್ತೆ. ಯಾರು ನಿಮ್ಮಿಂದ ದೂರ ಆಗಿದ್ರು ಮತ್ತು ವಾಪಸ್ ಬರುವಂಥದ್ದು, ಚೆನ್ನಾಗಾಗ್ಬಿಡುವಂಥದ್ದು, ಮಾತನಾಡುವಂಥದ್ದು ಬೇಡ. ಒಂದು ಸಲ ನೋಡಿ, ನಿಮ್ಮ ಶತ್ರು ಅಂತ ಅನ್ನಿಸ್ಕೊಂಡು ದೂರ ಆದವರು ಅವರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಏನಾದರೂ ಒಂದು ಕಟಿತಾ ಇರುತ್ತೆ. ಅವರು ಮತ್ತೆ ಸಡನ್ನಾಗಿ ಒಳ್ಳೆಯವರು ಆಗೋದಕ್ಕಾಗಲ್ಲ. ನೀವೇನೇ ಮಾಡ್ತಾಯಿದ್ರೂ ಕೂಡ ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕುವಂತಹ ಸ್ಥಿತಿಗೆ ಅಂಥ ವ್ಯಕ್ತಿಗಳು ತಲುಪಿರ್ತಾರೆ. ಸೊ ಹಾಗಾಗಿ ಒಂದು ಲಿಮಿಟ್ನಲ್ಲಿರಿ. ಇಂಥ ವ್ಯಕ್ತಿಗಳು ಬಂದಾಗ ಲಿಮಿಟ್ನಲ್ಲಿರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಮದುವೆ ವಿಚಾರ ಆಗಿರಲಿ, ಸಂಬಂಧದ ವಿಚಾರ ಆಗಿರಲಿ, ಏನಾದರೂ ನೋವನ್ನು ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಲ್ಲಿ ಬಂದಿರೋದ್ರಿಂದ ಹೇಳಲೇಬೇಕಾಗತ್ತೆ, ನೀವು ದೇವಸ್ಥಾನಕ್ಕೆ, ಪುಣ್ಯಕ್ಷೇತ್ರಕ್ಕೆ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂತಹ ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗತ್ತೆ ಅನ್ನುವಂತಹ ಸೂಚನೆಗಳು ಕೂಡ ಇಲ್ಲಿ ಯೂನಿವರ್ಸಿಂದ ಸಿಗ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅಮಾವಾಸ್ಯೆ ಕಳೆದ ನಂತರದ ಭವಿಷ್ಯ ಹೇಗಿದೆ, ಏನೆಲ್ಲ ವಿಚಾರಗಳು ಬರುವಂತಹ ಸಾಧ್ಯತೆಗಳು ನಿಮಗಿದೆ ಅಂತ ಹೇಳಿ ನೋಡೋಣ. ಅಮಾವಾಸ್ಯೆ ಕಳೆದ ನಂತರದ ಭವಿಷ್ಯ ಹೇಗಿದೆ, ಏನೆಲ್ಲ ವಿಚಾರಗಳು ಬರುವಂತಹ ಸಾಧ್ಯತೆ ನಿಮಗಿದೆ ಅಂತ ಹೇಳಿ ನೋಡೋಣ. ಓಕೆ, ಪೆಂಟಿಕಲ್ಸ್ ಹಣಕಾಸಿನ ವಿಚಾರವಾಗಿ ನಾನು ಬಹಳಷ್ಟು ಏನಾದರೂ ಪ್ರಾಬ್ಲಮ್, ದುಡ್ಡು ಕಾಸಿನ ವಿಚಾರವಾಗಿ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ಅದು ಕೂಡ ಸರಿ ಹೋಗುವಂತಹ ಸಾಧ್ಯತೆ ಇದೆ. ಕ್ಲಾರಿಟಿಗೋಸ್ಕರ ನಾನು ಮತ್ತೊಂದು ಮೆಸೇಜ್ನ ತೆಗಿತೀನಿ. ಓಕೆ, ಹಾಂ, ಎಸ್, ಹಣಕಾಸಿನ ವಿಚಾರವಾಗಿ ನೀವು ಬಹಳಷ್ಟು ಲಾಸ್ ಆ್ಯಂಡ್ ಪೇನ್ನ ನೀವು ಅನುಭವಿಸಿದ್ದೀರಿ ದುಡ್ಡಿನ ವಿಚಾರವಾಗಿ. ಬಟ್ ದುಡ್ಡಿನ ವಿಚಾರದಲ್ಲಿ ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಆ ಹಣಕಾಸಿನ ವಿಚಾರ ಸ್ವಲ್ಪ ಸುಧಾರಿಕೆಗೆ ಬರುತ್ತೆ ಅಂತ ಹೇಳಿ, ಯಾವುದೋ ಒಂದು ರೂಪದಲ್ಲಿ ಹಣ ಬಂದು ಕೈಗೆ ಸೇರುತ್ತೆ ಅಂತ ಹೇಳಿ ತೋರಿಸುತ್ತೆ. ಬಟ್ ಆದರೆ ಬಹಳಷ್ಟು ಹಣಕಾಸಿನಲ್ಲಿ ವಿಚಾರವಾಗಿ ಬಹಳಷ್ಟು ಲಾಸ್ನ ಅನುಭವಿಸಿದ್ರಿ, ಬಹಳಷ್ಟು ಏನು ಆ ಸೇವಿಂಗ್ಸ್ ಮಾಡದೆ ನಿಮಗೆ ನೀವೇ ಲಾಸ್ಗಳನ್ನು ಅನುಭವಿಸಿದ್ರಿ ಅಂತ ಹೇಳಿ ತೋರಿಸುತ್ತೆ. ಓಕೆ, ಇಲ್ಲಿ ನಿಮ್ಮ ಜೊತೆ ನಿಮ್ಮ ಸುತ್ತ ಇರೋರು ಕೂಡ ಬಹಳಷ್ಟು ಬೆನ್ನಿಗೆ ಚೂರಿ ಹಾಕಿದಂಥವ್ರು ಇಲ್ಲಿ ನಿಮ್ಮ ಹತ್ರ ಹಣ ಬಂದಾಗ ಬಹಳಷ್ಟು ಬದಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಅಂಥ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಸೊ ಇಲ್ಲಿ ನಿಮಗೆ ನೀವೇ ಹಗ್ಗ ಕೊಟ್ಟು ಕಟ್ಟಿಸ್ಕೊಳ್ಳುವಂತಹ ರೀತಿಯಲ್ಲಿ ಕೆಲವು ಸಲ ನೀವು ಮಾಡ್ಕೊಳ್ತೀರಿ. ಓಕೆ, ಅಂದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಣದ ಅರಿವು ಏನಾದರೂ ಬ್ಲಾಕೇಜ್ ಆಗಿತ್ತು ಅಂತ ಹೇಳಿದ್ರೆ ದುಡ್ಡು ಕಾಸು ನಿಮ್ಮ ಕೈಗೆ ಸೇರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಬಟ್ ಆದರೆ ಒಂದಷ್ಟು ಸೇವಿಂಗ್ಸ್ ಮುಖ್ಯ ಆಗಿರುತ್ತೆ. ಕೆಲವೊಂದು ವಿಚಾರಗಳು ನಿಮ್ಮ ವಿಚಾರವಾಗಿ ನಾನು ನೋಡೋದಾದರೆ, ಕೆಲವೊಂದು ವಿಚಾರಗಳು ದುಡ್ಡಿಂದ ಆಗಿರ್ಬೋದು, ಅಥವಾ ನೀವೇನೇ ತೊಗೊಂಡ್ರೂ ಆಗಿರ್ಬೋದು, ಅಥವಾ ನೀವೇನೇ ತೊಗೊಳ್ತಾ ಇದ್ರೂ ಆಗಿರ್ಬೋದು, ಬೇರೆಯವ್ರ ಹತ್ರ ಶೇರ್ ಮಾಡುವ ಅವಶ್ಯಕತೆಗಳಿಲ್ಲ. ಕೆಲವೊಂದು ವಿಷಯನ ನಿಮ್ಮ ಮನಸ್ಸಿನಲ್ಲಿ ಮುಚ್ಚಿಟ್ಕೊಳ್ಬೇಕಾಗತ್ತೆ. ಕೆಲವು ಸಲ ನೀವು ಸ್ವಾರ್ಥಿಗಳ ರೀತಿಯಲ್ಲಿ ಕಾಣಿಸ್ಕೊಳ್ಬೇಕಾಗತ್ತೆ ಅನ್ನುವಂತಹ ಸೂಚನೆಗಳನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಏನಾಗುತ್ತೆ ಅಂತ ಹೇಳಿದ್ರೆ ಬಂದ ತಕ್ಷಣವೇ ಬೇಗ ಖರ್ಚು ಮಾಡಿಬಿಡುವಂಥದ್ದು, ಅಥವಾ ಯಾರಂದ್ರಲ್ಲಿ ಅವ್ರಿಗೆ ನಂಬುವಂಥದ್ದು. ಆ್ಯಕ್ಚುಲಾಗಿ ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ಅವ್ರು ನಂಬಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಹಗ್ಗ ಕೊಟ್ಟು ಕೈ ಕಟ್ಸ್ಕೊಳ್ಳುವಂತಹ ಕೆಲಸಗಳನ್ನು ನೀವು ಮಾಡ್ತೀರಿ. ಸೊ ದಟ್ಸ್ ವೈ ನಾನು ಏನು ಹೇಳ್ತಾ ಇರೋದು, ಸ್ವಲ್ಪ ನಿಮ್ಮ ಲೈಫ್ ಬಗ್ಗೆ ಒಂಚೂರಾದರೂ ಗಾಸಿಪ್ ಅನ್ನೋದು ಇಟ್ಕೊಳ್ಳಿ, ಒಂಚೂರಾದರೂ ಹೈಡ್ ಆ್ಯಂಡ್ ಸೀಕ್ ಅನ್ನೋದಿರಲಿ, ಮುಚ್ಚುಮರೆಯಾಗಿ ಬದುಕಿ. ನಾವು ಶೋ ಆಫ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ನೋಡಿ, ನೀವು 10% ದುಡಿತಾಯಿದ್ರು, 100ರಲ್ಲಿ 10% ದುಡಿತಾಯಿದ್ರು, ಬಟ್ ಜನದ ಮುಂದೆ ಕಣ್ಣಿಗೆ ಕಾಣಿಸ್ಕೊಳ್ಳೋದು 100 ಇದೆ ಅನ್ನೋ ಥರ, ಅಥವಾ ನಿಮ್ಗೇನು ಕಮ್ಮಿ ಇದೆ ಅನ್ನೋ ಥರ. ಓಕೆ, ಅಥವಾ ನಿಮ್ಮ ಹತ್ರ ಏನೋ ಇದೆ ಬಟ್ ನೀವು ಮಾಡ್ತಾ ಇರೋದಿಲ್ಲ ನಾಟಕೀಯ ಅನ್ನುವಂಥ ರೀತಿಯಲ್ಲಿ ಕೆಲವು ಸಲ ಕಾಣಿಸ್ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಇರುವಂತಹ ರೀತಿಯ ಥರದ್ದು, ಅಥವಾ ಯಾರಿಗೋ ಹೋಗಿ ಕೈ ಚಾಚದೆ ಇರುವಂಥದ್ದು, ಸ್ವಲ್ಪ ನಿಮಗೆ ಈಗೋ ಪ್ರಾಬ್ಲಮ್ಸ್ ಈ ಥರದ್ದೆಲ್ಲ ಇರೋದ್ರಿಂದ ನಿಮ್ಮ ಹತ್ರ ಇದೆ ಅಂತ ಅಂದ್ಕೊಳ್ತಾರೆ. ಅಥವಾ ನಿಮ್ಮ ಜೊತೆಗಿದ್ದಾಗ ನಿಮ್ಮ ಹತ್ರ ಖರ್ಚು ಮಾಡಿಸುವಂಥದ್ದು, ಅಥವಾ ನಿಮ್ಮ ಹಣನ ಬಹಳಷ್ಟು ಪೋಲ್ ಮಾಡಿಸುವಂಥದ್ದು, ಇಂಥದ್ದೆಲ್ಲ ನಡೆಯುವಂತಹ ಸಾಧ್ಯತೆ ಇದೆ. ಒಂದಷ್ಟು ನಾನು ಹೇಳಿದ್ನಲ್ಲ, ನಿಮ್ಮ ಲೈಫಿನ ವಿಚಾರವಾಗಿ, ನಿಮ್ಮ ಪರ್ಸ್ನಲ್ ವಿಚಾರವಾಗಿ, ಅಥವಾ ನಿಮ್ಮ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ನೀವು ಗುಟ್ಟನ್ನು ಇಟ್ಕೊಳ್ಬೇಕಾಗತ್ತೆ.
ಜೊತೆ ಗುಟ್ಟಾಗಿ ಇರಬೇಕಾಗತ್ತೆ. ಹಾಗೆ ಸ್ವಾರ್ಥಿಯಾಗಿ ಒಂದಷ್ಟು ದಿನಗಳ ಕಾಲ ಇರಬೇಕಾಗತ್ತೆ. ನಿಮ್ಮ ವಿಚಾರವಾಗಿ ದಯವಿಟ್ಟು ಸ್ಪ್ರೆಡ್ಗಳು ಮಾಡುವಂಥದ್ದು, ಅಥವಾ ನಾನು ಹೀಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಹೀಗೆ ಗೋಲ್ ರೀಚ್ ಮಾಡಬೇಕು ಅಂತ ಇದ್ದೀನಿ. ಏಕೆಂದರೆ ನಿಮ್ಮ ಸುತ್ತ ಇರೋರೇ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂಥವ್ರು. ನೀವು ನಿಮ್ಗೆ ಅನಿಸುತ್ತೆ ಇವ್ರನ್ನ ಬೆನ್ನಿಗೆ ಚೂರಿ ಹಾಕ್ತಾರೆ ಅದಂತಾರೆ ಅಂತ, ಬಟ್ ಆದರೆ ಅಂಥವ್ರು ಎದುರುಗಡೆ ಹೋಗಿ ಕೂತ್ಕೊಂಡಾಗ ನಿಮ್ಮ ಮನೆಯ ವಿಷಯಗಳನ್ನೆಲ್ಲ ಹೇಳುವಂಥದ್ದು, ಅಥವಾ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನೆಲ್ಲ ಹೇಳುವಂಥದ್ದು. ಇಲ್ಲಿ ಬೆನ್ನಿಗೆ ಚೂರಿ ಹಾಕುವಂಥವ್ರು ಇದ್ದಾರೆ ಅಂತ ಗೊತ್ತು, ಹಾಕಿದ್ದಾರೆ ಅಂತಲೂ ಗೊತ್ತು, ಬಟ್ ಆದರೆ ಅರ್ಧಂಬರ್ಧ ತಿಳಿಯುವಂಥದ್ದು. ಓಕೆ, ಎಲ್ಲನೂ ಇರುತ್ತೆ ನಿಮಗೆ. ಸೊ ಇಂಥ ವ್ಯಕ್ತಿಗಳಿಂದ ಕೆಲವೊಂದು ನಿಮಗೆ ಬ್ಯಾಕ್ ಸ್ಟ್ಯಾಬಿಂಗ್ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆ ಇದೆ. ಓಕೆ, ಬೆನ್ನಿಗೆ ಚೂರಿ ಹಾಕುವಂತಹ ಜನಗಳು ನಿಮ್ಮ ಸುತ್ತನೇ ಇದ್ದಾರೆ, ನಿಮ್ಮ ಜೊತೆಯಲ್ಲೇ ಇದ್ದಾರೆ. ಬಹಳಷ್ಟು ಎಚ್ಚರಿಕೆಯಿಂದ ನೀವು ವರ್ತನೆ ಮಾಡಬೇಕಾಗತ್ತೆ ಅನ್ನುವಂತಹ ವಿಚಾರಗಳನ್ನು ಇಲ್ಲಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಚೆಸ್ ಅಂತ ಬರ್ತಾ ಇದೆ. ಓಕೆ, ಕೆಲವೊಂದು ಸಲ ನಿಮ್ಮ ಜೀವನದಲ್ಲಿ ಏನಾಗುತ್ತೆ, ಈ ಚೆಸ್ ಆಟದಂತಿರುತ್ತೆ. ಅಂದರೆ ಯಾರು ಯಾವಾಗ ಬೇಕಾದ್ರೂ ನಿಮಗೆ ಶತ್ರುವಾಗಿ ಬರುವಂತಹ ಸಾಧ್ಯತೆ, ಅಥವಾ ನಿಮ್ಮ ಏಳಿಗೆನ ಏನೋ ಇವತ್ತು ಹೇಗಿದ್ದೀರೋ ಅದೇ ರೀತಿ ಇರಬೇಕು. ನಿಮ್ಮ ಲೈಫಲ್ಲಿ ಸ್ವಲ್ಪ ಏನಾದರೂ ಒಂದು ಚೇಂಜಸ್ ಏನಾದರೂ ಕಾಣ್ತಾ ಇದೆ ಅಂದ ಕೂಡಲೇ ಇಂಥ ವ್ಯಕ್ತಿಗಳು ಏನಾದರೂ ಒಂದು ಮಾಡೋದಕ್ಕೆ ರೆಡಿ ಆಗ್ತಾರೆ. ಓಕೆ, ನಿಮಗೆ ಭಗವಂತ ಕೊಟ್ಟಿರೋ ಆಶೀರ್ವಾದನೋ ಅಥವಾ ನಿಮಗೆ ಭಗವಂತ ಕೊಟ್ಟ ಯೋಗನೋ ನೀವು ಅನುಭವಿಸೋದಕ್ಕೂ ಕೂಡ ಕೆಲವು ವ್ಯಕ್ತಿಗಳು, ಅಥವಾ ನೀವು ತೋರಿಸ್ಕೊಂಡಂತಹ ವ್ಯಕ್ತಿಗಳು, ಅಥವಾ ನಿಮ್ಮ ಜೊತೆಗಿದ್ದಂತಹ ವ್ಯಕ್ತಿಗಳು ನಿಮಗೆ ಅದು ಯಾರಾದರೂ ಆಗಿರಬಹುದು, ಶತ್ರುವಿನ ರೀತಿಯಲ್ಲಿ ಕಾಣಿಸುವಂಥದ್ದು, ಅಥವಾ ನೋಡೋದಕ್ಕೆ ಕೆಲವರು ಬಹಳಷ್ಟು ಏನೂ ಆಗಲ್ಲ ಅಥವಾ ಇವ್ರು ಏನೂ ಮಾಡಲ್ಲ ಅಂತ ನೀವು ಅಂದ್ಕೊಂಡಿರ್ತೀರಿ. ಅಂಥವರೇ ಬೇರೆ ರೀತಿಯಲ್ಲಿ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂಥೇಳಿ ತೋರಿಸುತ್ತೆ. ಹಾಗೆ ಮತ್ತೊಂದು ಮೆಸೇಜ್ನ ನಾನು ತೋರಿಸ್ತಾ ಇದ್ದೀನಿ. ಇದೇ ವರ್ಷದಲ್ಲಿ ಹಣಕಾಸಿನ ವಿಚಾರದಲ್ಲಿ ನೀವು ಸುಧಾರಿಕೆಯಾಗಿ ಮುಂದಿನ ವರ್ಷಕ್ಕೆ ಕಾಲಿಡ್ತಿದ್ದೀನಿ ಅಂತೇಳಿ 2026 ಅಂತ ಬಂದಾಗ ಸೂರ್ಯನ ವರ್ಷ ಇದಾಗಿದೆ. ಓಕೆ, ನಂಬರ್ 1. ಓಕೆ, ನೀವು ಮನೆಯಿಂದ ಹೊರಗಡೆ ಹೋಗುವಾಗ ನಿಮ್ಮ ತಂದೆ ಹತ್ರ ಆಶೀರ್ವಾದ ತಗೊಳ್ಳುವಂಥದ್ದು, ಅಥವಾ ಇಲ್ಲ ಮೇಡಮ್ ನಾನು ಮನೆಯಿಂದ ಹೊರಗಡೆ ಇದ್ದೀನಿ, ದೂರ ಇದ್ದೀನಿ, ಈ ಥರದ್ದೆಲ್ಲ ನೀವೇನಾದ್ರು ಅಂದ್ಕೊಂಡಿದ್ರೆ ನಿಮ್ಮ ತಂದೆಗೆ ಮಾತನಾಡುವಂಥದ್ದು. ದಯವಿಟ್ಟು ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಿ, ಸಿಟ್ರಿನ್ ಮಿಕ್ಸ್ ಪೈರೇಟ್ ಏನಾದರೂ ಹಣಕಾಸಿನ ವಿಚಾರದಲ್ಲಿ ನಾನು ಬಹಳಷ್ಟು ಬ್ಲಾಕೇಜ್ನ ಅನುಭವಿಸಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಸಿಟ್ರಿನ್ ಮಿಕ್ಸ್ ಪೈರೇಟ್ ಇದೇ ವರ್ಷದಲ್ಲಿ ದಯವಿಟ್ಟು ಧರಿಸಿ. ನಾವು ಆಲ್ರೆಡಿ ಜೂನ್ ತಿಂಗಳಿಗೆ ಬಂದಿದ್ದೀವಿ, ಇನ್ನು 6 ತಿಂಗಳಿದೆ. ಅವಕಾಶಗಳು, ಆಪರ್ಚುನಿಟೀಸ್ಗಳು ಕೂಡ ನಮ್ಮ ಹತ್ರ ಹೇಳ್ಕೊಂಡು ಬರುತ್ತೆ. ಸಿಟ್ರಿನ್ ಯಾವಾಗಲೂ ಅಷ್ಟೇ ಅವಕಾಶಗಳು, ಒಂಥರ ಜನಗಳನ್ನು ಅವಕಾಶಗಳನ್ನು ಜಾಸ್ತಿ ಹೇಳ್ಕೊಂಡು ಬರುತ್ತೆ. ಪೈರೇಟ್ ಏನು ಮಾಡುತ್ತೆ, ಪ್ರತಿದಿನ ಹಣನ ನೋಡುವಂಥದ್ದು. ಹಾಗೆ ಇದೆರಡೂ ಕೂಡ ನಿಮ್ಮ ಸೋಲಾರ್ ಪ್ಲೆಕ್ಸ್ ಚಕ್ರದ ಮೇಲೆ ಆ ಬ್ಲಾಕೇಜ್ ತೆಗೆಯುವಂಥದ್ದು ಆಗಿರುತ್ತೆ, ಬ್ಲಾಕೇಜ್ ಆಗಿದ್ರೆ. ಹಾಗೆ ಬಹಳಷ್ಟು ಚಾರ್ಮ್ ರೀತಿ ಕಾಣಿಸುವಂಥದ್ದು, ಹಾಗೆ ರೂಲಿಂಗ್ ಕ್ಯಾರೆಕ್ಟರ್ ಬರುವಂಥದ್ದು, ಅಥವಾ ನಿಮ್ಮ ಮಾತಿನಲ್ಲಿ ಬಹಳಷ್ಟು ಶಕ್ತಿ ಇರುವಂಥದ್ದು, ನಿಮ್ಮ ಮಾತಿನಿಂದನೇ ಎಷ್ಟೋ ಕೆಲಸಗಳಾಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸುಧಾರಿಕೆ ಆಗುವಂಥದ್ದು. ನಾನು ಹೇಳ್ದಲ್ಲ, ಸಿಟ್ರಿನ್ ಜೊತೆ ಪೈರೇಟ್ ಹಾಕಿದಾಗ ಬಹಳಷ್ಟು ಆಪರ್ಚುನಿಟೀಸ್ಗಳು ಒದಗಿ ಬರುತ್ತೆ, ಹಣಕಾಸು ಬರುತ್ತೆ. ಅದನ್ನು ಸೇಫ್ ಮಾಡಿಕೊಳ್ಳುವಂಥದ್ದು ನಿಮ್ಮ ಮೇಲೆ ಬಿಟ್ಟಿದ್ದು ಅನ್ನೋದು ನಾನಿಲ್ಲಿ ಹೇಳಬಹುದು. ಸೊ ಇದೇ ವರ್ಷದಲ್ಲಿ ಬಹಳಷ್ಟು ಹೇಳಿದ್ನಲ್ಲ, ಒಳ್ಳೆಯದ್ದು ಕೂಡ ಇದೆ, ಬೆನ್ನಿಗೆ ಚೂರಿ ಹಾಕೋರು ಕೂಡ ಇದ್ದಾರೆ ಅಂತ ಹೇಳಿ. ಇಲ್ಲಿ ಮೊರಾಲಿಟಿ ಅಂತ ಹೇಳಿ ಬರ್ತಾ ಇದೆ. ಅಂದರೆ ನಿಮಗೆ ಗೊತ್ತಿದೆ, ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಪಾಠಗಳನ್ನು ನೀವು ಕಲಿತು ಬಿಟ್ಟಿದ್ದೀರಿ ಅಂತ ಹೇಳಿ ನಾನು ನೋಡಬಹುದು. ಸೊ ಎಷ್ಟೋ ಪಾಠಗಳನ್ನು ನಿಮ್ಮ ಜೊತೆಗೆ ಇದ್ದಂಥವರೇ ನಿಮಗೆ ಕಲಿಸಿದ್ದಾರೆ ಅಂತಲೂ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಓಕೆ, ಈ ಕೆಲವೊಂದು ಪಾಠಗಳನ್ನು ಕಲ್ತಿದ್ದೀರಿ, ಕೆಲವೊಬ್ಬರು ನಿಜ ಮುಖಗಳನ್ನು, ಇಲ್ಲಿ ಚೆಸ್ ಅಂತ ಬಂದಿರೋದ್ರಿಂದ ಕೆಲವೊಂದು ನಿಜ ಮುಖಗಳನ್ನು ನಿಮ್ಮ ಅದೃಷ್ಟನೋ ಅಥವಾ ನಿಮ್ಮ ಜೊತೆ ಹಣಕಾಸಿದ್ದಾಗೋ ಅಥವಾ ನೀವು ಒಂದು ರೀತಿ ನೋಡುವಂಥದ್ದು, ಅಂದರೆ ನೋಡುವ ರೀತಿಯಾಗಿರ್ಬೋದು, ಅಥವಾ ನೀವು ಕಾಣಿಸ್ಕೊಳ್ಳುವಂತಹ ರೀತಿಯಲ್ಲಿ ಏನಾದ್ರು ಚೇಂಜಸ್ ಕಾಣಿಸ್ತಾ ಅಂದರೆ ಕೆಲವು ವ್ಯಕ್ತಿಗಳನ್ನು ನೀವು ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾ ಇರುವಂತಹ ವ್ಯಕ್ತಿಗಳನ್ನು ನೀವು ಕಣ್ಣಾರೆ ನೋಡ್ಬೋದು. ಆ ಪಾಠ ಒಂದು ಇಲ್ಲಿ ನೋಡ್ತಾ ಇದೆ, ಬಿಹೈಂಡ್ ಇಲ್ಯೂಷನ್ ಅಂತ ಹೇಳಿ ಬರ್ತಾ ಇದೆ.
ಕೆಲವೊಂದು ಸಲ ನೀವು ಬಹಳಷ್ಟು ಭ್ರಮೆಯಲ್ಲಿ ಬದುಕ್ತೀರಿ. ಇವರಿಂದ ನಮ್ಗೆ ಒಳ್ಳೇದಾಗತ್ತೆ, ಅವರಿಂದ ನಮ್ಗೆ ಒಳ್ಳೇದಾಗತ್ತೆ, ಅಯ್ಯೋ ಪಾಪ ನನ್ನ ನೋಡಿ ಬಹಳ ಕೊರಗ್ಬಿಟ್ರು, ಅವರು ಒಳ್ಳೆಯವರು, ಇವ್ರು ಒಳ್ಳೆಯವರು, ಅವ್ರು ಯಾವಾಗ ಚೇಂಜ್ ಆಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಕೆಲವೊಂದು ಸಲ ನಿಮ್ಮ ಭ್ರಮೆಯಲ್ಲಿ ನೀವು ಏನು ಮಾಡಿಬಿಡ್ತೀರಿ, ಇಂಥ ವ್ಯಕ್ತಿಗಳು ಅವರು ಮಾತಾಡಿದಂಥ ರೀತಿಯಲ್ಲೇ ಅವ್ರು ಇದ್ದು ಬಿಡ್ತಾರೇನೋ ಅನ್ನುವಂತಹ ಒಂದಷ್ಟು ಏನಿದೆ ಒಂದಷ್ಟು ಮಂಕ್ ರೀತಿಯಲ್ಲಿ ಮಾಡ್ತೀರಿ. ಬಟ್ ಆದರೆ ಆ ವ್ಯಕ್ತಿಗಳು ಬಹಳಷ್ಟು ನಿಮಗೆ ಭ್ರಮೆ ಏರಿಸುವಂಥದ್ದು, ಅಥವಾ ನೀವು ಆ ವ್ಯಕ್ತಿಯನ್ನು ಹೇಗೆ ನೋಡಿದಿರೋ ಅದೇ ಥರನೇ ಅವ್ರು ಇರ್ತಾರೆ ಅನ್ನುವಂತಹ ಭ್ರಮೆನ ದಯವಿಟ್ಟು ಬಿಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಯೂನಿವರ್ಸ್ ಪಾಠ ನಿಮಗೆ ಹೇಳ್ತಾ ಇದೆ ಅಂತ ಹೇಳ್ಬೋದು. ಟ್ಯಾರೋ ಕಾರ್ಡ್ ಮುಖಾಂತರವಾಗಿ ದಯವಿಟ್ಟು ಈ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ, ನಿಮ್ಮ ಲೈಫ್ ಬಹಳಷ್ಟು ಚಾರ್ಮ್ ಆಗಿ ಇರುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಹಣಕಾಸು ಬಹಳಷ್ಟು ಸುಧಾರಿಕೆ, ಆ ಸಮಸ್ಯೆ ಏನಾದರೂ ಇತ್ತು ಅಂದರೆ ಸುಧಾರಿಕೆಯನ್ನು ನೋಡ್ತಾ ಇದ್ದೀನಿ. ಅಷ್ಟೇ ಸೇವಿಂಗ್ಸ್ ಕೂಡ ನೀವು ಮಾಡೋದು ಉತ್ತಮ ಅನ್ನೋದು ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಮೂರನೇ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಣಕಾಸಿನ ವಿಚಾರವಾಗಿ ಯಾರೆಲ್ಲ ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ರಿ, ನಿಮ್ಮ ಜೊತೆಗಿರೋರೆ ಒಂದಷ್ಟು ನಿಮ್ಮನ್ನು ಮಂಕ್ ಮಾಡುವಂಥದ್ದು, ಬ್ಲ್ಯಾಂಕ್ ಮಾಡುವಂಥ ಸಾಧ್ಯತೆ ಇದೆ. ಈ ಅಮಾವಾಸ್ಯೆಯಲ್ಲಿ ಏನೆಲ್ಲ ಆಯ್ತಲ್ವ, ದಯವಿಟ್ಟು ಈ 3rd ಸ್ಟೋನ್ ಯಾರು ನೋಡ್ತಾ ಇದ್ದೀರಿ, ನಾನು ನಿನ್ನೆ ಕೂಡ ವಿಡಿಯೋದಲ್ಲಿ ತೋರಿಸ್ದೆ, ಹೆಮಟೈಟ್ ಮಿಕ್ಸ್ ಬ್ಲ್ಯಾಕ್ ಟರ್ಮಲಿನ್. ಯಾಕೆ ಅಂತ ಹೇಳ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಇದೇನಾಗುತ್ತೆ, ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರುವಂಥದ್ದು ಅಥವಾ ನಿಮಗೆ ನಜರ್ ಅನ್ನೋವಂಥದ್ದು ಏನಾದರೂ ಇದ್ದರೆ ಹೆಮಟೈಟ್ ಏನು ಮಾಡುತ್ತೆ, ಇನ್ನೂ ಕೂಡ ಬ್ಲ್ಯಾಕ್ ಟರ್ಮಲಿನ್ಗೆ ಗ್ರೌಂಡಿಂಗ್ ಮಾಡ್ತಾ ಹೋಗುತ್ತೆ, ನಿಮ್ಮಲ್ಲಿ ಇರುವಂತಹ ನೆಗೆಟಿವಿಟಿನ ಬ್ರೇಕ್ ಮಾಡುತ್ತೆ, ಚಾರ್ಮ್ ಮಾಡುತ್ತೆ, ಶಾಂತ ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ಇಡುತ್ತೆ. ನಿಮ್ಮ ಶತ್ರುಗಳಾಗಿರಬಹುದು ಅಥವಾ ನಿಮಗೆ ನಜರ್ ಹಾಕ್ದಂಥವ್ರಾಗಿರಬಹುದು, ಏನೇ ವಾಮಚರಗಳಾಗಿರ್ಬೋದು, ಅದು ನಿಮ್ಮ ದೇಹದಲ್ಲಿ ಅಥವಾ ನಿಮ್ಮ ಆಹಾರದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಬ್ರೇಕ್ ಮಾಡಿ, ಮುರಿದು ಅದು ಎಲ್ಲಿಂದ ಬಂತು ಅಲ್ಲಿಗೆ ವಾಪಸ್ ಹೋಗುತ್ತೆ. ಸೊ ಯಾರಿಗೆಲ್ಲ ಬ್ಲ್ಯಾಕ್ ಟರ್ಮಲಿನ್ ಮಿಕ್ಸ್ ಹೆಮಟೈಟ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ನ ತೊಗೊಳ್ಬಹುದು, ಅಥವಾ ನೀವು ಕ್ರಿಸ್ಟಲ್ನು ಕೂಡ ವಾಟ್ಸಪ್ ಮುಖಾಂತರವಾಗಿ ಬೈ ಮಾಡ್ಕೊಳ್ಬಹುದು. ನಾನು ತೋರಿಸಿದಂತಹ ಕ್ರಿಸ್ಟಲ್ ಏನಿದೆ ಹೇಳಕ್ಕೆ ಬರದೇ ಇದ್ದರೆ ಅದರ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅಲ್ಲಿ ಕೇಳಬಹುದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ವಿಶ್ವಾಸವಾಗಿ ಚೆನ್ನಾಗಿದ್ದಂತಹ ವ್ಯಕ್ತಿಗಳು ನಿಮ್ಮನ್ನು ಈ ಅಮಾವಾಸ್ಯೆ ಟೈಮ್ನಲ್ಲಿ ಬಹಳಷ್ಟು ಈ ವಾಮಾಚಾರಗಳು ಆಗಿರ್ಬೋದು, ಅಥವಾ ಯಾವುದೋ ಒಂದು ಕ್ಷುದ್ರ ದೇವತೆಗಳಿಗೆ ಹೋಗಿ ಬೇಡ್ಕೊಂಡಂಥದ್ದಾಗಿರ್ಬೋದು, ಏನೋ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದ್ದಂತಹ ಸಂಬಂಧಗಳು ಹೊಡೆದು ಹೋಗುವಂತಹ ಸಾಧ್ಯತೆಗಳು, ಅಥವಾ ಚೆನ್ನಾಗಿದ್ದಂತಹ ಸಂಬಂಧಗಳಲ್ಲಿ ಯಾರೋ 3ನೇ ವ್ಯಕ್ತಿಯ ಪ್ರವೇಶಗಳನ್ನು ಆಡುವಂಥದ್ದು, ತಂದಿಟ್ಟು ತಮಾಷೆ ನೋಡುವಂಥದ್ದು, ಇದೆಲ್ಲನೂ ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದು. ಈಗ ಮೊನ್ನೆ ಆದಂತಹ ಅಮಾವಾಸ್ಯೆ ಕಳೆದ ನಂತರದಲ್ಲಿ ನಿಮಗೆ ಯಾವುದನ್ನು ನಂಬಬೇಕು, ಯಾವುದನ್ನು ನನ್ನ ಲೈಫಲ್ಲಿ ಇರಬೇಕು ಇರಬಾರ್ದು, ಎಲ್ಲ ರೀತಿಯಲ್ಲೂ ಒಂದಷ್ಟು ಕನ್ಫ್ಯೂಷನ್ ತರುವಂತಹ ಸಾಧ್ಯತೆಗಳು ಮಾಡಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ ರೀತಿ ಅಂಥ ದೇವತೆಗಳನ್ನು ಹುಡ್ಕೊಂಡು ಹೋಗುವಂಥದ್ದು, ಅಥವಾ ಅಂಥ ಕೆಟ್ಟ ಜನಗಳನ್ನು ಹುಡ್ಕೊಂಡು ಹೋಗುವಂಥದ್ದು, ಯಾರಿಗೋ ಏನೋ ಮಾಡಿಬಿಡ್ಬೇಕು, ಅಥವಾ ಯಾರ್ದೋ ಲೈಫ್ನ ಸ್ಪಾಯ್ಲ್ ಮಾಡಿಬಿಡ್ಬೇಕು, ನೀವು ನೋಡೋಕೆ ಚೆನ್ನಾಗಿದ್ರಿ, ಅಥವಾ ಸಂಬಂಧಗಳಲ್ಲಿ ಚೆನ್ನಾಗೇ ಇತ್ತು, ಅಥವಾ ನೀವು ಯಾವುದೋ ಒಂದು ವಿಚಾರದಲ್ಲಿ ಬ್ಯುಸಿಯಾಗಿಬಿಟ್ರಿ, ಅಥವಾ ನೀವೇನೋ ಒಂದು ಅಷ್ಟು ಕೈಗೆ ಸಿಗ್ತಾ ಇಲ್ಲ, ಅಥವಾ ನೀವು ನನಗಿಂತ ಎಲ್ಲೋ ಬೆಳೆದು ಬಿಡ್ತಿರೋ, ಚೆನ್ನಾಗಾಗ್ಬಿಡ್ತಿರೋ ಅನ್ನುವಂತಹ ವಿಚಾರದಲ್ಲಿ, ಅಥವಾ ನಿಮ್ಮನ್ನು ನೋಡಿ ಸಹಿಸೋಕ್ಕಾಗದೇ ಇದ್ದಂಥವ್ರು, ನಿಮ್ಮ ಸಂಬಂಧಗಳನ್ನು ನೋಡಿ ಸಹಿಸೋಕ್ಕಾಗದೇ ಇದ್ದಂಥವ್ರು ಕೆಲವೊಂದಷ್ಟು ನಿಮ್ಮನ್ನು ಬ್ಲ್ಯಾಂಕ್ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ಓಕೆ, ಬಟ್ ಆದರೆ ನಿಮ್ಮ ಜೊತೆಯಲ್ಲಿ ಚೆನ್ನಾಗೇ ಇದ್ದಾರೆ. ಇಲ್ಲಿ ಕಪ್ಸ್ ಬಂದಿರೋದ್ರಿಂದ ಜೊತೆ ಚೆನ್ನಾಗಿದ್ದೇ ನಿಮಗೆ ಬಹಳಷ್ಟು ಮೋಸಗಳನ್ನು ಮಾಡ್ತಾ ಇದ್ದಾರೆ, ಬ್ಲ್ಯಾಂಕ್ ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮುಂದಿನ ಜೀವನಕ್ಕೆ ಹೇಗೆ ಕಾಲಿಡಬೇಕು ಅನ್ನುವಂಥದ್ದು ಕನ್ಫ್ಯೂಷನ್ ಆಗುವಂಥದ್ದು, ಅಥವಾ ಮುಂದಿನ ಯೋಚನೆ ಮಾಡದೇ ಇರುವಂತಹ ರೀತಿಯಲ್ಲಿ ಬ್ಲ್ಯಾಂಕ್ ಮಾಡುವಂಥದ್ದು, ಇದೆಲ್ಲನೂ ಕೂಡ ಕೆಲವು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಮಾಡ್ತಾ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತಂದಿಟ್ಟು ತಮಾಷೆ ನೋಡುವಂಥವರು ಕೂಡ ಇದೆ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನಿಮಗೆ ಸಮಸ್ಯೆಗಳನ್ನು ತರುವಂಥದ್ದು, ಅಥವಾ ನಿಮ್ಮ ಸಂಪತ್ತನ್ನು ನೋಡಿ ಸಹಿಸಕ್ಕೆ ಆಗದೇ ಇರುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ಇಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ನನಗೆ ಆಗೋದೇ
ಇಲ್ಲ, ಇದು ನನ್ನ ಜೀವನದಲ್ಲಿ ಇನ್ನೆಲ್ಲ ಮುಗ್ದೇ ಹೋಯ್ತೇನೋ, ಎಲ್ಲ ಸಮಸ್ಯೆಗಳನ್ನೇ ಮಾಡ್ತಾ ಇದ್ದಾರೆ, ಅಥವಾ ಯಾರೇನು ಮಾಡ್ತಾ ಇದ್ದಾರೆ, ನನ್ನ ಟೈಮ್ ಸರಿ ಇಲ್ವಾ, ಅಥವಾ ಯಾರೋ ನನಗೆ ಇದು ಮಾಡಿಬಿಟ್ಟಿದಾರ, ಎಲ್ಲದರ ನಡುವೆನೂ ಕೂಡ ಭಗವಂತ ನಿಮಗೆ ಮೂರನೇ ಅವಕಾಶ ಅನ್ನೋದು 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವಕಾಶ ಅಥವಾ ಬೇರೆ ದಾರಿ ಒಂದು ತೆಗೆದಿದ್ದಾನೆ ಅಂತಲೇ ತೋರಿಸುತ್ತೆ. ಹಾಗೆ ನೀವು ನಿಮ್ಮ ಲೈಫಲ್ಲಿ ಇಂಥ ವ್ಯಕ್ತಿಗಳಿಂದ ದೂರ, ನಾನು ಅದಕ್ಕೆ ಹೇಳಿದೆ ಬ್ಲ್ಯಾಕ್ ಟರ್ಮಲಿನ್ ಮತ್ತು ಹೆಮೆಟೈಟ್ನ ಜೊತೆ ಸೇರಿಸಿ ಹಾಕ್ಕೊಳ್ಳಿ. ಯಾಕೆಂದರೆ ಶತ್ರುಗಳಿಂದ ನಾವು ಓಡೋಗೋಕ್ಕಾಗಲ್ಲ ಊರು ಬಿಟ್ಟು, ಅಥವಾ ಅವ್ರನ್ನ ನನ್ನ ನೋಡಬೇಡ ನೀನು ಅಂತ ಹೇಳೋದಕ್ಕಾಗಲ್ಲ, ಅಥವಾ ನನ್ನನ್ನು ಭೇಟಿಯಾಗಬೇಡ ಅಂತ ಹೇಳೋದಕ್ಕಾಗಲ್ಲ, ನನ್ನ ಮನೆಗೆ ಬರಬೇಡ ಅಂತ ಹೇಳೋದಕ್ಕಾಗಲ್ಲ. ಸೊ ಹೆಮೆಟೈಟ್ ಮತ್ತು ಬ್ಲ್ಯಾಕ್ ಟರ್ಮಲಿನ್ ನೀವು ಧರಿಸಿದಾಗ ಏನಾಗುತ್ತೆ, ನಿಮಗೆ ಒಂದಷ್ಟು ಶತ್ರುಗಳಿಂದ ಒಂದಷ್ಟು ಪ್ರೊಟೆಕ್ಷನ್ ಇರುತ್ತೆ. ಹಾಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಇಂಥ ವ್ಯಕ್ತಿಗಳನ್ನು ಇದೇ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇವರು ಇಲ್ಲ ಅಂತ ಹೇಳಿದ್ರೆ, ನೀವು ಇವ್ರನ್ನ ಸಡನ್ನಾಗಿ ದೂರ ಮಾಡಿದ್ರಿ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಎಲ್ಲನೂ ಕೂಡ ಈ ವ್ಯಕ್ತಿಗಳಿಗೆ ಬೇಕು. ಈ ವ್ಯಕ್ತಿ ಎಲ್ಲನೂ ಕೂಡ ಸರ್ಚಿಂಗಲ್ಲಿರೋದು, ಅಥವಾ ನಿಮ್ಮ ಲೈಫಲ್ಲಿ ಏನು ನಡೀತಾ ಇರಬಹುದು ಅನ್ನುವಂಥದ್ದು ಬೇರೆ ಯಾರ ಹತ್ರನಾದರೂ ಕೇಳುವಂಥದ್ದು, ಇದು ಎಲ್ಲನೂ ಕೂಡ ಒಂದಷ್ಟು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬಹಳಷ್ಟು ಕ್ಯೂರಿಯಾಸಿಟಿ ನಿಮ್ಮ ಲೈಫ್ ಬಗ್ಗೆ ಇಂಥ ವ್ಯಕ್ತಿಗಳಿಗೆ ಅಂತಲೇ ಹೇಳಬಹುದು. ಓಕೆ, ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ನಾನು ಹೇಳಿದ್ನಲ್ಲ, ಇಂಥ ವ್ಯಕ್ತಿಗಳಿಂದ ದೂರ ಆಗೋದಕ್ಕಾಗೋದಿಲ್ಲ, ಬಟ್ ಈ ಕರ್ಮದ ಅನುಸಾರವಾಗಿ, ಕೆಲವೊಂದಷ್ಟು ಕರ್ಮದ ಅನುಸಾರವಾಗಿ ಇದನ್ನು ನೀವು ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೋ ಒಂದು ಲಾಸ್ಟ್ ಬರ್ತ ಕರ್ಮ ನಾವೇನೋ ಮಾಡಿರ್ತೀವಿ, ಅಂಥ ವ್ಯಕ್ತಿಗಳು ಈ ಥರ ರೀತಿಯಲ್ಲಿ ತೀರಿಸ್ಕೊಳ್ಳೋಕ್ಕೆ ಅಂತ ಹೋಗ್ತಾರೆ. ಸೊ ಹಾಗಾಗಿ ನೀವೆಲ್ಲ ಏನು ಮಾಡಬೇಕಾಗತ್ತೆ, ಒಂದಷ್ಟು ಪ್ರೊಟೆಕ್ಷನ್ಗೋಸ್ಕರ ಹನುಮಾನ್ ಚಾಲೀಸ್ ಹೇಳುವಂಥದ್ದು, ಅಥವಾ ಆಂಜನೇಯರ ಗುಡಿಗೆ ಹೋಗುವಂಥದ್ದು, ಪ್ರದಕ್ಷಿಣೆಗಳನ್ನು ಹಾಕುವಂಥದ್ದು, ಅಲ್ಲಿ ಗರ್ಭಗುಡಿ ಹತ್ರ ಕೂತ್ಕೊಂಡು ಮುಂದೆ ಕೂತು ಹನುಮಾನ್ ಚಾಲೀಸ ಹೇಳುವಂಥದ್ದು, ಶನಿವಾರ ದಿನ, ಮಂಗಳವಾರದ ದಿನ, ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕು, ಈ ಥರದ್ದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಕರ್ಮನ ನಾವು ಬ್ಯಾಲೆನ್ಸ್ ಮಾಡ್ಬೋದು. ನಾನು ಅದಕ್ಕೆ ಭಾಳಷ್ಟು ಜನಕ್ಕೆ 7 ಚಕ್ರ ಬ್ರೇಸ್ಲೆಟ್ನೂ ಕೂಡ ತೋರಿಸಿದ್ದೆ. ಓಕೆ, ನಂತರದಲ್ಲಿ ಇಲ್ಲಿ ಅಗೇನ್ ಏನು ಮೆಸೇಜ್ ಬಂದು, ಆ್ಯನ್ಸಿಸ್ಟರ್ಸ್. ಬಟ್ ನಿಮಗೆ ನೋಡಿ, ಹಿರಿಯರ ಆಶೀರ್ವಾದ ತುಂಬಾ ಚೆನ್ನಾಗಿದೆ. ಹಾಗಾಗಿ ಎಷ್ಟೇ ದಾರಿಗಳು ಕ್ಲೋಸ್ ಆದ್ರೂ ಕೂಡ ನಿಮ್ಮ ಹಿರಿಯರು ಆ ದಾರಿಗಳನ್ನು ಓಪನ್ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನೋಡಿ, ನಾವು ಇವತ್ತಿಗೂ ಕೂಡ ಹಿರಿಯರ ಪೂಜೆಗಳನ್ನು ಮಾಡ್ತೀವಿ. ಹಾಗೆ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಗೋಕರ್ಣದಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಇದೆಲ್ಲನೂ ನಮ್ಗೆ ಏನು ಮಾಡುತ್ತೆ, ಕಣ್ಣಿಗೆ ಕಾಣಿಸಲ್ಲ, ನಾಳೆ ಬೆಳಗ್ಗೆ ಐಶ್ವರ್ಯವಂತರಾಗಲ್ಲ. ಬಟ್ ಆದರೆ ನಮ್ಗೆ ಬರ್ತಿರುವಂತಹ ಸಮಸ್ಯೆಗಳನ್ನು ನಮ್ಮ ಹಿರಿಯರು ತಡಿತಾ ಇರ್ತಾರೆ ಯಾವುದೋ ಒಂದು ರೀತಿಯಲ್ಲಿ. ನಿಮ್ಮ ಆ್ಯನ್ಸಿಸ್ಟರ್ದ ಆಶೀರ್ವಾದ ಏನಿದೆಯಲ್ಲ, ಅದರಲ್ಲೂ ಯಾರು ಏನೇ ನಿಮ್ಮನ್ನು ಬ್ಲ್ಯಾಂಕ್ ಮಾಡಿರಬಹುದು, ಏನೇ ಮಂಕ್ ಮಾಡಿರಬಹುದು, ನೀವು ಮಾಡಿದಂತಹ ಪೂಜೆ ಕಾರ್ಯಗಳನ್ನು, ಅಥವಾ ನಿಮ್ಮ ತಂದೆ ತಾಯಿಯರ ಆಶೀರ್ವಾದ, ಅಥವಾ ನಿಮ್ಮ ಹಿರಿಯರು ತಾತ ಮುತ್ತಾತರ ಆಶೀರ್ವಾದ, ಅದು ನಿಮ್ಮ ಮೇಲೆ ಈಗಲೂ ಕೂಡ ಇದೆ ಅನ್ನುವಂತಹ ರೀತಿಯಲ್ಲಿ ತೋರಿಸ್ತಾ ಇದೆ. ಈಗಲೂ ಕೂಡ ಕೆಲವು ಸಮಸ್ಯೆಗಳನ್ನು ತಡೆದಿದ್ದಾರೆ ಅಂತಲೇ ಹೇಳಬಹುದು. ಇಲ್ಲಿ ವೆಸಲ್ ಫುಲ್ ಆಫ್ ಮಿಲ್ಕ್ ಅಂತ ಹೇಳಿ ತೋರಿಸ್ತಾ ಇದೆ. ದಯವಿಟ್ಟು ಇಲ್ಲಿ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಬರುವಂತಹ ಮೊದಲನೆಯ ಸೋಮವಾರ ಯಾವುದು, ಯಾಕೆಂದರೆ ಸೋಮವಾರದ ದಿನವೇ ಅಮಾವಾಸ್ಯೆ ಕಳೆದಿದೆ. ನೆಕ್ಸ್ಟ್ ಸೋಮವಾರದ ದಿನ ಈಶ್ವರನ ದೇವಸ್ಥಾನಕ್ಕೆ ಹಾಲನ್ನು ಅರ್ಪಿಸುವಂಥದ್ದು. ಇದೆಲ್ಲ ಏನು ಮಾಡುತ್ತೆ, ನಿಮ್ಗೆ ಯಾರು ಏನೇ ಮಾಡಿರಲಿ, ನಿಮ್ಗೆ ಏನೇ ದಾರಿ ತೋಚದೇ ಇರಲಿ, ಏನೇ ಆಗಿರಬಹುದು, ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಶಿವನ ಲಿಂಗುಗೆ ಹಾಲನ್ನು ಕೊಟ್ಟು ಬರುವಂಥದ್ದು, ಅಥವಾ ಅವರು ಪಂಚಾಮೃತ ಅಭಿಷೇಕಕ್ಕೆ ಆದರೂ ಬಳಸ್ಕೊಳ್ಳಿ, ಅಥವಾ ಅವರು ಪ್ರಸಾದಕ್ಕಾದರೂ ಬಳಸ್ಕೊಳ್ಳಿ, ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಹಾಲನ್ನು ಅರ್ಪಿಸಿ ಬನ್ನಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ. ಹಾಗೆ ಇಲ್ಲಿ ವೆಸಲ್ ಫುಲ್ ಆಫ್ ಮಿಲ್ಕ್ ಅಂತ ಬಂದಿರೋದ್ರಿಂದ ಹಸಿದ ಹೊಟ್ಟೆಗೆ ಮಕ್ಕಳಿಗೆ ಹಾಲನ್ನು ಕೊಡಿಸುವಂಥದ್ದು, ಅಥವಾ ಊಟವನ್ನು ಕೊಡಿಸುವಂಥದ್ದು, ಇದೆಲ್ಲನೂ ಕೂಡ ಮಾಡೋದ್ರಿಂದ ನಿಮ್ಮ ಮನೆ ಅಕ್ಷಯ ಪತ್ರೆ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ನಾನು ನೋಡಬಹುದು. ಹಾಗೆ ಏನು ಮೆಸೇಜ್ ಬರ್ತಾ ಇದೆ ನೆಕ್ಸ್ಟ್ ನೋಡೋಣ. ಕಂಪ್ಯಾರಿಸನ್ ಬೇಡ. ಓಕೆ, ಇಲ್ಲಿ ನೋಡಿ, ಅವರು ಅಷ್ಟು ಬೆಳೆದುಬಿಟ್ರು, ಇಷ್ಟು ಬೆಳೆದುಬಿಟ್ರು, ನಮ್ಮ ಜೀವನ ಯಾಕೆ ಹೀಗೆ, ನಮ್ಮ ಜೀವನ ಯಾಕೆ ಹಾಗಾಗಿಲ್ಲ ಅಂದರೆ, ನಿಮ್ಮಲ್ಲಿ ಬಹಳಷ್ಟು ಪವರ್ ಇದೆ, ಬಹಳಷ್ಟು ಶಕ್ತಿ ಇದೆ. ಅದು ಯಾವುದೋ ಟೊಳ್ಳು ಮರನ ನೋಡೋದಕ್ಕೆ ಬಲವಾಗಿತ್ತು, ಹಾಗಿದೆ ಹಿಂಗಿದೆ ಅಂದ್ಕೊಳ್ಳೋದಲ್ಲ. ನಿಮಗಿರೋ ನೆಮ್ಮದಿ, ನಿಮಗಿರೋ ಶಕ್ತಿ ಆ ವ್ಯಕ್ತಿಗಳಿಗಿರೋದಿಲ್ಲ. ದಯವಿಟ್ಟು ಕಂಪ್ಯಾರಿಸನ್ ಬೇಡ. ನೀವು ಲೈಫ್ ಟೈಮ್ ಬಳಕೆಗೆ ಬರೋರು, ಅವ್ರು ಯಾರ್ದೋ ಲೈಫಲ್ಲಿ ಏನೋ ತಾತ್ಕಾಲಿಕಕ್ಕಾಗಿರುತ್ತೆ, ನನ್ನ ಜೀವನದಲ್ಲಿ ಅದಾಗದೇ ಇಲ್ವೇನೋ, ಅವ್ರೇನೋ ನಿಮ್ಗೆ ಹೊಟ್ಟೆ ಒರೆಸಿದ ತಕ್ಷಣವೇ ನೀವು ಇನ್ನೇನೋ ಆಗಲ್ಲ. ಓಕೆನಾ, ನಿಮಗೆ ಬೇರೆಯವ್ರ ಜೊತೆ ದಯವಿಟ್ಟು ಕಂಪ್ಯಾರಿಸನ್ ಮಾಡ್ಕೊಳ್ಬೇಡಿ ಅನ್ನುವಂತಹ ಮೆಸೇಜ್ ಕೂಡ ಯೂನಿವರ್ಸ್ ಇಲ್ಲಿ ಕೊಡ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನಾಗಿದೆ ನೋಡೋಣ. ಪಾಪಪ್ ಆಗಿದೆ ಒಂದು ಕಾರ್ಡ್, 2 ಕಾರ್ಡ್ ಪಾಪಪ್ ಆಗಿದೆ ನಿಮಗೆ.
ಪೋಸ್ಟ್ಪೋನ್ಮೆಂಟ್ ಅಂದರೆ ಈಗೇನು ಆಗ್ತಾ ಇದೆಯಲ್ಲ ಒಂದಷ್ಟು ದಿನ ಡಿಲೇ ಆಗಬಹುದು. ಗೋ ವಿತ್ ಫ್ಲೋ ಅಂತೇಳಿ ಬರ್ತಾ ಇದೆ. ನಾನು ಹೀಗೇ ಇರಬೇಕಾಗಿತ್ತು, ನನಗೆ ಅದೇ ಬೇಕಾಗಿತ್ತು, ಹಂಗಿರಬೇಕಾಗಿತ್ತು. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪೋಸ್ಟ್ಪೋನ್ ಅಂದರೆ ನಿಧಾನ ಆಗ್ತಾ ಹೋಗ್ತಾ ಇದೆ. ನೀನು ಏನೇ ಕೊಡು ಭಗವಂತ, ನಾನು ನನ್ನ ಕೆಲಸನ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ, ಎಲ್ಲ ನೀನು ಕೊಟ್ಟಂತಹ ಎಲ್ಲ ನೋವುಗಳನ್ನು ಸ್ವೀಕರಿಸ್ತೀನಿ, ನೀನು ನನ್ನ ದಿನನ ಚೆನ್ನಾಗಿಟ್ಟಿದೀಯ ಅಂತ ಹೇಳಿ ಮುಂದಕ್ಕೆ ಹೋದರೆ, ನೀವು ಈ ರೀತಿ ಅಫರ್ಮೇಷನ್ಸ್ಗಳನ್ನ ಹೇಳ್ಕೊಂಡು ನನ್ನ ಲೈಫ್ ಚೆನ್ನಾಗಿದೆ, ನನ್ನ ದಿನ ಚೆನ್ನಾಗಿದೆ, ನನಗೆ ಏನೇ ಭಗವಂತ ದಾರಿ ಕರ್ಕೊಂಡು ಹೋಗ್ತಾ ಇದ್ರೂ ಕೂಡ ಸರಿಯಾದ ಮಾರ್ಗ. ಯಾಕೆಂದರೆ ನೋಡಿ, ನಿಮ್ಮ ಹಿರಿಯರ ಆಶೀರ್ವಾದಗಳು ಕೂಡ ಇದೆ. ಅವರು ಕೂಡ ನಿಮಗೆ ಒಳ್ಳೊಳ್ಳೆ ದಾರಿಗಳನ್ನು ಮಾಡಿಟ್ಟಿದ್ದಾರೆ, ಈಗಲೂ ಕೂಡ ದಾರಿಗಳನ್ನು ತೋರಿಸ್ತಿದ್ದಾರೆ. ಅವರ ಆಶೀರ್ವಾದಗಳಿದೆ, ಅದೆಲ್ಲನೂ ಕೂಡ ನಿಮಗೆ ಕಾಪಾಡಿ. ಯಾರು ಎಷ್ಟೇ ಅನ್ಯಾಯ ಮಾಡಿದ್ರೂ ಕೂಡ ಅಂತಹ ಹಿರಿಯರ ಆಶೀರ್ವಾದ, ಆ್ಯನ್ಸಿಸ್ಟರ್ದ ಆಶೀರ್ವಾದಗಳು ಕೂಡ ನಿಮಗಿದೆ. ನಿಮ್ಮ ಲೈಫಲ್ಲಿ ಏನು ಆಗ್ತಾಯಿದ್ರೂ ಕೂಡ ಒಂದಷ್ಟು ಡಿಲೇ ಆಗಿರಬಹುದು, ಕೈ ತಪ್ಪು ಹೋಗಿಲ್ಲ ಇನ್ನೂ ಕೂಡ. ಏನೇ ಮನೆ ಕಟ್ಟೋ ವಿಚಾರನ, ಸೈಟ್ ತೊಗೊಳ್ಳೋ ವಿಚಾರನ, ಹಣಕಾಸಿನ ವಿಚಾರನ, ಲಕ್ಸುರಿ ಲೈಫ್ ವಿಚಾರನ, ಒಡವೆ ಬೈ ಮಾಡ್ಕೊಳ್ಳೋದಾ, ಅವ್ರ ಥರ ನೀವು ಇರೋಕ್ಕಾಗಲ್ಲ ಆ ಥರ ಎಲ್ಲ ಇದೆಯಾ, ಬಟ್ ಡಿಲೇ ಆಗಿದೆ. ಆದರೆ ಆಗೋದಿಲ್ಲ ಅಂತಲ್ಲ, ಗೋ ವಿತ್ ದಿ ಫ್ಲೋ. ಇವಾಗ ಗಾಳಿ ಬಂದ ಕಡೆ ನಿಧಾನವಾಗಿ ತೂರ್ಕೋ, ಹೆಂಗೆ ಸಮಯ ಬಂದಿದೆ ಆ ಥರ ನೀನು ಹೋಗು. ಮುಂದೆ ಭಗವಂತ ಎಲ್ಲನೂ ಚೆನ್ನಾಗಿರುವಂತಹ ದಾರಿ ತೋರಿಸಿದ್ದಾನೆ. ದಯವಿಟ್ಟು ಈಶ್ವರನಿಗೆ ಶಿವನ ಲಿಂಗುವಿಗೆ ಹಾಲನ್ನು ಅರ್ಪಿಸೋದು ಮರಿಬೇಡಿ. ನೆಕ್ಸ್ಟ್ ಮಂಡೇ ಅಥವಾ ಯಾವುದಾದ್ರೂ ಒಂದು ಮಂಡೇ, ನೆಕ್ಸ್ಟ್ ಅಮಾವಾಸ್ಯೆ ಬರೋದ್ರ ಒಳಗಡೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಯಾರಿಗೆಲ್ಲ ಕ್ರಿಸ್ಟಲ್ ಬೇಕು ಅವರು ಕೂಡ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.